ಸ್ವೀಟಿ ಶ್ವೇತಾ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು. ಶಿವಮೊಗ್ಗದ ಬಾಲರಾಜ್ ಸೇಠ್ಗೆ ವಂಚನೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ. ಸುಭಾಷ್ ನಗರದ ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕ ಬಾಲರಾಜ್ ಸೇಠ್ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ಪಡೆದು ವಂಚನೆ ಮಾಡಿದ್ದಾಳೆ ಅನ್ನುವಂತಹ ಗಂಭೀರ ಆರೋಪವನ್ನ ಬಾಲರಾಜ್ ಮಾಡ್ತಾ ಇದ್ದಾರೆ. ಶ್ವೇತಾಳನ್ನ ಬಾಲರಾಜ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಸಂಜಯ್. ಕೆಲ ತಿಂಗಳ ಹಿಂದಷ್ಟೇ ಸಂಜಯ್ ಬಾಫ್ನಾ ಪರಿಚಯವಾಗಿತ್ತು. ಬಾಲರಾಜ್ಗೆ ಶ್ವೇತಾ ಕೊಟ್ಟಿದ್ದಂತಹ ಚೆಕ್ಗಳು ಈಗ ಬೌನ್ಸ್ ಆಗಿದೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಬಾಲರಾಜ್ ಸೇಠ್ ಭೇಟಿಯಾಗ್ತಾರೆ ಶ್ವೇತಾ. ಸಂಜಯ್ ಬಾಫ್ನಾ ಜೊತೆ ಕೋಟಿ ಕೋಟಿ ವ್ಯವಹಾರವನ್ನ ಮಾಡ್ತೇನೆ, ಅವರ ಬಳಿ ಆಂಟಿಕ್ ಜ್ಯುವೆಲರಿಗಳನ್ನ ಖರೀದಿ ಮಾಡ್ತೇನೆ, ಅಷ್ಟೇ ಅಲ್ಲ ಅವರ ಬಳಿ ವಜ್ರದ ವ್ಯಾಪಾರ ಕೂಡ ಮಾಡ್ತೇನೆ, ಹೀಗೆ ಹೇಳಿಕೊಂಡು ಶ್ವೇತಾ ಬಾಲರಾಜ್ ಅನ್ನುವಂಥವರಿಗೆ ವಂಚನೆ ಎಸಗಿದ್ದಾಳೆ. ನನಗೆ ಶ್ವೇತಾ ಗೌಡರು ಸುಮಾರು 6 ತಿಂಗಳ ಹಿಂದೆ ನವರತ್ನ ಜ್ಯುವೆಲರಿ ಸಂಜಯ್ ಬಫ್ನಾ ಅವರಿಂದ ಪರಿಚಯ ಆಗಿರ್ತಾರೆ. ಪರಿಚಯ ಆದ ನಂತರ ಒಂದು 15 ದಿವಸ ಬಿಟ್ಟು ನಾನು ಬೆಂಗಳೂರು ಹೋದಾಗ UB ಸಿಟಿ ಹತ್ರ ಇರೋ ಕಾಫಿ ಡೇಗೆ ಬರಕ್ಕೆ ಹೇಳ್ತಾರೆ. ಬರಕ್ಕೆ ಹೇಳಿದಾಗ ಅಲ್ಲಿ ಭೇಟಿಯಾದಾಗ ನಾನು ಹಳೆ ಆಂಟಿಕ್ ಐಟಮ್ನೆಲ್ಲ ಖರೀದಿ ಮಾಡ್ತೀನಿ, ಬಂಗಾರದ ಒಡವೆಗಳನ್ನ ಖರೀದಿ ಮಾಡ್ತೀನಿ ಮತ್ತು ಲೂಸ್ ಡೈಮಂಡ್ ಮತ್ತು ಡೈಮಂಡ್ ಜ್ಯುವೆಲರಿಗಳನ್ನ ಖರೀದಿ ಮಾಡ್ತೀನಿ. ನನಗೆ ಸಂಜಯ್ ಅವರಿಗೆಲ್ಲ ಸುಮಾರು ಕೋಟಿಗಟ್ಟಲೆ ವ್ಯವಹಾರಗಳಿದ್ದಾವೆ ಮತ್ತು ನಾನು VIP ಗಳಿಗೆ ಐಟಮ್ಗಳನ್ನ ಕೊಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಆರ್ಡರ್ ಇದೆ ತಗೊಳ್ಳಿ ಅಂತ ಹೇಳಿದರು. ನಾನೊಂದು 250 ಗ್ರಾಮ್ ಬಂಗಾರದಷ್ಟು ಆರ್ಡರ್ ಕೊಟ್ಟಿದ್ದರು ನನಗೆ ಆಂಟಿಕ್ ಜ್ಯುವೆಲರಿ ಮಾಡೋದಕ್ಕೆ. ತದನಂತರ ಮತ್ತೆ ಒಂದು ಸುಮಾರು ಟೈಮ್ ನನಗೆ ಅವ್ರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು 250 ಗ್ರಾಮ್ ಬಂಗಾರದ ಐಟಮ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಅದ ನಂತರ 11ನೇ ತಾರೀಕು ನಮ್ಮ ತಮ್ಮನ ಹತ್ರ ನಾನು ಸ್ವಲ್ಪ ಜ್ಯುವೆಲರಿಯನ್ನು ಕೊಟ್ಟು ಕಳಿಸಿದ್ದೆ. ಶಿವಮೊಗ್ಗದಲ್ಲಿರೋ ನಮ್ಮ ಕಸಿನ್ ಬ್ರದರ್ ನಾಗರಾಜ್ ಅಂತೇಳಿ ಅವ್ರ ಹತ್ರ ಒಂದು 285 ಗ್ರಾಮ್ ಅಷ್ಟು ಹಳೆ ಬಂಗಾರವನ್ನು ಬೆಂಗಳೂರು ವ್ಯಾಪಾರಕ್ಕೆ ಅಂತ ಕೊಟ್ಟು ಕಳಿಸಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ವ್ಯಾಪಾರಿ ಸಿಗದ ಕಾರಣ ಇವ್ರು ನೆನಪಾಗಿ ನನಗೆ ಯಾರು ಶ್ವೇತಾ ಗೌಡ್ರ ನೆನಪಾಗಿ ಅವರು ವಾಟ್ಸಪ್ ಮುಖಾಂತರ ಈ ಜ್ಯುವೆಲರಿಗಳನ್ನೆಲ್ಲ ಹಾಕಿದ್ದೆ. ಆ ಸಂದರ್ಭದಲ್ಲಿ ಅವ್ರು ನನಗೆ ಈ ಐಟಮ್ಗಳು ಇದ್ರಲ್ಲಿ ಸ್ವಲ್ಪ ಐಟಮ್ಗಳೆಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ಮರು ಉತ್ತರ ಕೊಟ್ಟಿರ್ತಾರೆ. ನಂತರ ನಾನು ನಮ್ಮ ತಮ್ಮನಿಗೆ ಶ್ವೇತಾ ಗೌಡ್ರ ನಂಬರ್ ಕೊಟ್ಟು ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಜ್ಯುವೆಲರಿ ಕೊಟ್ಟು ಕ್ಯಾಶ್ ಇಸ್ಕೊಂಬರಲು ಹೇಳಿದ್ದೆ. ನಂತರ ಅವರು 2-3 ಸತಿ ಫೋನ್ ಮಾಡಿದಾಗ ರಾತ್ರಿ 8ವರೆಗೆ ಅದೇ UB ಸಿಟಿ ಬಳಿ ಇರೋ ಕಾಫಿ ಡೇಲ್ನಲ್ಲಿ ನಮ್ಮ ತಮ್ಮನ ಕರೆಸ್ಕೊಂಡು 285 ಗ್ರಾಮ್ ಬಂಗಾರಗಳನ್ನ ತಗೊಂಡು ಅದಕ್ಕೆ 20,75,000ಕ್ಕೆ ವ್ಯವಹಾರ ಆಗಿ ನಡೆದಿರುತ್ತದು. ಅದರ ನಂತರ ನನಗೆ ಮತ್ತೆ ಮರು ಫೋನ್ ಮಾಡಿ ನಾನಿವಾಗ ಅಷ್ಟು ಹೆವಿ ಕ್ಯಾಶ್ ಎಲ್ಲ ಹಂಗೆ ಕೊಡೋಕೆ ಬರೋದಿಲ್ಲ, ನಾನು ಚೆಕ್ ಮುಖಾಂತರನೇ ಕೊಡೋದು ಅಂತ ಹೇಳಿ 5 ಲಕ್ಷದ 2 ಚೆಕ್, 6 ಲಕ್ಷದ 1 ಚೆಕ್ 12ನೇ ತಾರೀಕು ಡೇಟಿಗೆ ಹಾಕಿ ಕೊಟ್ಟಿರ್ತಾರೆ. ಅದಾದ ನಂತರ ಬಾಕಿ 4,75,000ವನ್ನು ನಿಮ್ಮ ಅಕೌಂಟಿಗೆ RTGS ಮಾಡ್ತೀನಿ ನಾಳೆ ಅಂತ ಹೇಳಿ ನಮ್ಮ ತಮ್ಮನನ್ನು ಕೊಟ್ಟು ಕಳಿಸಿರ್ತಾರೆ. ನಾನು ಒಂದೇ ದಿವಸ ಟೈಮಲ್ಲ ಅಂತ ತಿಳ್ಕೊಂಡು ಅವ್ರ ಹತ್ರ ಆಯಿತು ಪರವಾಗಿಲ್ಲ ಚೆಕ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ನಂತರ ಮಾರನೇ ದಿವಸ ಅದನ್ನು ನಾವು ಕಲೆಕ್ಷನ್ಗೆ ಹಾಕಿದಾಗ ಅದು ಶುಕ್ರವಾರ ದಿವಸ ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ. ಗುರುವಾರ ಕಲೆಕ್ಷನ್ಗೆ ಹಾಕಿದ್ವಿ, ಶುಕ್ರವಾರ 13ನೇ ತಾರೀಕು ಚೆಕ್ ರಿಟರ್ನ್ ಆಗಿರುತ್ತೆ. ನಂತರ ಶ್ವೇತಗೌಡ್ರಿಗೆ ಫೋನ್ ಮಾಡಿದಾಗ ಅವರು RTGS ಮಾಡಿರಲ್ಲ 4,75,000. ಬ್ಯಾಂಕ್ನಲ್ಲಿ ಏನೋ ನನ್ನ ಪ್ರಾಬ್ಲಮ್ ಆಗಿದೆ, ನೀವು ನಂತರ ನಾ ಹೇಳ್ತೀನಿ ಅಂತ ಹೇಳಿದರು. ನಂತರ ಅವ್ರಿಗೆ ಫೋನ್ ಮಾಡೋಕೆ ಹೋದಾಗ ಅವ್ರ ಫೋನ್ ಬರೀ ಸ್ವಿಚ್ ಆಫ್ ಆಗಿರ್ತದೆ. ಸ್ವಿಚ್ ಆಫ್ ಆಗಿ ಮತ್ತೆ ನಾನು ಶನಿವಾರ ಡೌಟ್ ಬಂದು ಸಂಜಯ್ ಅವ್ರಿಗೆ ಫೋನ್ ಮಾಡಿರ್ತೇನೆ. ಸಂಜಯ್ ಈ ಥರ ಆಗಿದೆ ಏನು ಮಾಡೋದು ಅಂತ. ಅವರು ಅವಾಗ ಸಂಜಯ್ ಅವರು ಹೇಳಿದರು, ಬಾಲರಾಜ್ ನನಗೆ 2,34-35 ಲಕ್ಷ ರೂಪಾಯಿ ಕೊಡಬೇಕು ಅವ್ರ ದುಡ್ಡು, ಅದರಿಂದ ಅವ್ರ ಮೇಲೆ ಮೊಕದ್ದಮೆ ಹಾಕಿ ಅವರು ಭಾರತೀ ನಗರ ACP ಆಫೀಸಲ್ಲಿ ಇದ್ದಾರೆ ಅಂತ ಹೇಳಿದಾಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಗಮನಿಸ್ತಾ ಇರೋ ಹಾಗೆ ಶ್ವೇತಾ ಒಂದಲ್ಲ ಎರಡಲ್ಲ ಬಗೆದಷ್ಟು ಬಯಲಾಗ್ತಾ ಇದೆ ಆಕೆಯ ವಂಚನೆ ಕೇಸ್ಗಳು. ಈಗ ಬಾಲರಾಜ್ ಸೇಠ್ ಅನ್ನುವಂತಹ ವ್ಯಕ್ತಿ ಕೂಡ ವಿಡಿಯೋ ಹರಿಬಿಡೋ ಮೂಲಕ ಆಕೆಯ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಏನೆಲ್ಲ ಆರೋಪಗಳಿದೆ, ಯಾವಾಗ ಆಗಿದ್ದು ಘಟನೆ, ಎಷ್ಟೆಲ್ಲ ವಂಚನೆ ಆಗಿದೆ ರಾಚಪ್ಪ? ಮಧು, ಶ್ವೇತಾ ಗೌಡ ಸಂಜಯ್ ಬಾಫ್ನರ ಮೂಲಕ ಸಾಕಷ್ಟು ಜನ ಚಿನ್ನದ ವ್ಯಾಪಾರಿಗಳಿಗೆ ಪರಿಚಯವಾಗಿದ್ದಾರೆ. ಸದ್ಯಕ್ಕೆ ಮತ್ತೋರ್ವ ಚಿನ್ನದ ವ್ಯಾಪಾರಿ ಶ್ವೇತಾ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಅಂದರೆ ಬಂಗಾರವನ್ನು ತನ್ನಿಂದ ಖರೀದಿ ಮಾಡಿಕೊಂಡು ಒಂದು ಚೆಕ್ ಬೌನ್ಸ್ ಆಗುವಂಥ ರೀತಿಯಲ್ಲಿ ಚೆಕ್ಗಳನ್ನು ಕೊಟ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಆಂಟಿಕ್ ಜ್ಯುವೆಲ್ರಿ ಕೂಡ ನನಗೆ ಬೇಕಾಗತ್ತೆ ಅಂತ ಹೇಳಿ ಶ್ವೇತಾ ಗೌಡ ಶಿವಮೊಗ್ಗ ಮೂಲದ ಚಿನ್ನದ ವ್ಯಾಪಾರಿ ಬಾಲರಾಜ್ ಸೇಠ್ನಿಂದ ಕೇಳ್ಕೊಂಡಿರ್ತಾರೆ. ಈ
ಈ ಸಂದರ್ಭದಲ್ಲಿ ಬೇರೆ ಒಬ್ಬರಿಗೆ ಈ ಚಿನ್ನವನ್ನ ಡೆಲಿವರಿ ಕೊಡುವಂತ ಸಂದರ್ಭದಲ್ಲಿ ಅವರ ಕಸಿನ್ಗೆ ಚಿನ್ನವನ್ನ ಕೊಟ್ಟು ಬೆಂಗಳೂರಿಗೆ ಕಳಿಸ್ತಾರೆ. ಅವರು ಸಂಪರ್ಕಕ್ಕೆ ಸಿಗದಂತಹ ಕಾರಣದಿಂದಾಗಿ ಅವರಿಗೆ ತಕ್ಷಣಕ್ಕೆ ಶ್ವೇತಾ ಗೌಡ ನೆನಪಾಗ್ತಾರೆ. ಅಂದ್ರೆ ಈ ಹಿಂದೆ ಅವರು ಕರೆ ಮಾಡಿ ಒಂದಿಷ್ಟು ಜ್ಯುವೆಲ್ರಿಗಳೆಲ್ಲವನ್ನ ಕೂಡ ಕೇಳಿದ್ರು. ಅದರ ಜೊತೆಗೆ ಸಂಜಯ್ ಬಾಫ್ನ ಜೊತೆಗೆ ಗುರುತಿಸಿಕೊಂಡಿದ್ರು. ಹಾಗೇನೆ ದೊಡ್ಡ ದೊಡ್ಡ ನಾಯಕರ ನನಗೆ ಪರಿಚಯ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು. ಅಂದಾಗೆ ವರ್ತೂರ್ ಪ್ರಕಾಶ್ ಅವರು ಕೂಡ ಸಾಕಷ್ಟು ಆಪ್ತರಾಗಿದ್ರು ಶ್ವೇತಾ ಗೌಡಗೆ. ಈ ಎಲ್ಲಾ ಕಾರಣವನ್ನ ಇಟ್ಕೊಂಡು ಬಹುಶಃ ಶ್ವೇತಾ ಗೌಡಗೆ ಚಿನ್ನವನ್ನ ಕೊಟ್ಟರೆ ನನಗೆ ಹಣ ಸಿಗಬಹುದು, ವ್ಯಾಪಾರ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಾಲರಾಜ್ ಸೇಠ್ ಯಾರು ಈ ಬೆಂಗಳೂರಿಗೆ ಬಂಗಾರವನ್ನ ತೆಗೆದುಕೊಂಡು ಬಂದಿರ್ತಾರೆ ಅವರ ಕಸಿನ್, ಅವರ ಕೈನಲ್ಲಿ ಶ್ವೇತಾ ಗೌಡಗೆ ಚಿನ್ನವನ್ನ ಕೊಡಿಸ್ತಾರೆ. ಈ ಸಂದರ್ಭದಲ್ಲಿ 5,02,000 ಚೆಕ್ ಹಾಗೇನೆ 6,01,000 ಚೆಕ್ ಅನ್ನ ಕೊಡೋದ್ರ ಮೂಲಕವಾಗಿ ಮತ್ತೆ ಉಳಿದಂತಹ 4,75,000 ಹಣವನ್ನ RTGS ಮಾಡ್ತೀನಿ ಅಂತ ಹೇಳಿ ಶ್ವೇತಾ ಹೇಳಿ ಕಳಿಸಿರ್ತಾರೆ. ಅದರ ಜೊತೆಗೆ 12ನೇ ತಾರೀಕಿನ ಡೇಟ್ಗೆ ಒಂದು ಚೆಕ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಆ ಒಂದು ಚೆಕ್ ಅನ್ನ ತೆಗೆದುಕೊಂಡು ಬ್ಯಾಂಕಿಗೆ ಹಾಕಿದಂತಹ ಸಂದರ್ಭದಲ್ಲಿ ಆ ಒಂದು ಅಕೌಂಟ್ ಅಲ್ಲಿ ಹಣ ಇರೋದಿಲ್ಲ, ಚೆಕ್ ಬೌನ್ಸ್ ಆಗುತ್ತೆ. ಹಾಗಾಗಿ ಬಹುಶಃ ಮೋಸ ಆಗಿರಬಹುದು ಅನ್ನುವಂತಹ ಅನುಮಾನ ಅವತ್ತೇ ಬಾಲರಾಜ್ ಸೇಠ್ಗೆ ಬರುತ್ತೆ. ಅದಾದ ನಂತರದಲ್ಲಿ ವಿಚಾರಣೆ ನಡೆಸದಂತ ಸಂದರ್ಭದಲ್ಲಿ ಅಷ್ಟರಾಗಲೇ ಶ್ವೇತಾ ಗೌಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ವಿಚಾರ ಕೂಡ ಆಘಾತಕ್ಕೆ ಒಳಗಾಗಿರುವಂತದ್ದು. ಜೊತೆಗೆ ಈಗ ಕಾನೂನಿನ ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಮಧು. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.